ಹಾಸನಾಂಬೆ ದರ್ಶನ ಪಡೆದಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ಇನ್ನು ಯತ್ನಾಳ್ ಬರುತ್ತಲೇ ಹಿಂದೂ ಹುಲಿ ಎನ್ನುವಂತಹ ಜಯಘೋಷಗಳು ಕೇಳಿ ಬಂದವು. ಮುಂದಿನ ಮುಖ್ಯಮಂತ್ರಿ ಯತ್ನಾಳ್ ಅಂತ ಕೂಗಿದ್ದಾರೆ ಫ್ಯಾನ್ಸ್. ಹಾಸನಾಂಬೆ ದರ್ಶನೋತ್ಸವದ 6ನೇ ದಿನ ಯತ್ನಾಳ್ ಅವರು ತಾಯಿಯ ದರ್ಶನವನ್ನ ಪಡೆದಿದ್ದಾರೆ. ಹಾಸನಾಂಬೆಯ ದರ್ಶನವನ್ನ ಪಡೆದಿದ್ದಾರೆ. ಹಾಸನದ ಅಧಿದೇವತೆ ಕೇವಲ ವರ್ಷಕ್ಕೆ ಒಮ್ಮೆ ಮಾತ್ರ ತನ್ನ ಭಕ್ತರಿಗೆ ದರ್ಶನವನ್ನ ಕರುಣಿಸ್ತಾಳೆ ತಾಯಿ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಆಕೆಯ ದರ್ಶನವನ್ನ ಪಡೆದಿದ್ದಾರೆ. ಇನ್ನು ಯತ್ನಾಳ್ ಬರುತ್ತಲೇ ಹಿಂದೂ ಹುಲಿ ಎನ್ನುವಂತಹ ಜಯಘೋಷಗಳು ಕೇಳಿ ಬಂದವು. ಮುಂದಿನ ಮುಖ್ಯಮಂತ್ರಿ ಯತ್ನಾಳ್ ಅಂತ ಕೂಗಿದ್ದಾರೆ ಫ್ಯಾನ್ಸ್. ಹಾಸನಾಂಬೆ ದರ್ಶನೋತ್ಸವದ 6ನೇ ದಿನ ಯತ್ನಾಳ್ ಅವರು ತಾಯಿಯ ದರ್ಶನವನ್ನ ಪಡೆದಿದ್ದಾರೆ. ಸಾಕಷ್ಟು ಗಣ್ಯಾತಿ ಗಣ್ಯರು, ಸಿನಿಮಾ ನಟ ನಟಿಯರು ಕೂಡ ಹಾಸನಾಂಬೆಯ ದರ್ಶನಕ್ಕೆ ಬರ್ತಾ ಇದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಸಾರ್ವಜನಿಕರು ಕೂಡ ತಾಯಿಯ ದರ್ಶನವನ್ನ ಪಡೀತಾ ಇದ್ದಾರೆ. ಅಂದರೆ ಇದು ಕೇವಲ ವರ್ಷಕ್ಕೆ ಒಮ್ಮೆ ಮಾತ್ರ ತಾಯಿ ದರ್ಶನ ಭಾಗ್ಯವನ್ನ ನೀಡ್ತಾಳೆ. ಅಂದರೆ ಇಲ್ಲಿ ಸಾಕಷ್ಟು ನಂಬಿಕೆಗಳು ಈ ಕ್ಷೇತ್ರದಲ್ಲಿ ಇರುವಂಥದ್ದು. ಅಂದರೆ ಈ ವರ್ಷ ಬಾಗಿಲು ಮುಚ್ಚುವಂಥ ಸಂದರ್ಭದಲ್ಲಿ ಏನು ದೀಪವನ್ನು ಹಚ್ಚಿರ್ತಾರೆ ಅಥವಾ ಹೂಗಳನ್ನು ಮುಡಿಸಿರ್ತಾರೆ, ನೈವೇದ್ಯವನ್ನು ಮೊಸರನ್ನವನ್ನು ಇಟ್ಟಿರ್ತಾರೆ, ಅದು ಮುಂದಿನ ವರ್ಷ ಬಾಗಿಲು ತೆರೆಯೋವರೆಗೂ ಆ ದೀಪ ಆರೋದಿಲ್ಲ, ನೈವೇದ್ಯಕ್ಕೆ ಬಳಸಿದಂತಹ ಅನ್ನ ಹಳಿಸೋದಿಲ್ಲ, ಹಾಗೆ ಹೂಗಳು ಬಾಡಿರೋದಿಲ್ಲ ಎನ್ನುವಂತಹ ನಂಬಿಕೆಗಳು ಈಗಲೂ ಕೂಡ ಇರುವಂಥದ್ದು. ಹೀಗಾಗಿ ಪ್ರತಿ ವರ್ಷ ತಾಯಿಯ ದರ್ಶನಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬರ್ತಾರೆ. ಹಾಸನಾಂಬೆ ದರ್ಶನವನ್ನ ಪಡೆದಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್.